ನಮ್ಮ ಅವರು ಚಂದ್ರಶೇಖರ್. ನಾವು ದಾವಣಗೆರೆಯಲ್ಲಿ ಅದ್ರಲ್ಲಿ ತೋರಿಸಿದ್ವಿ. ಅವರು ಏನು ಆರಾಮಾಗ್ಲಿಲ್ಲ. ಫಸ್ಟ್ ಟಿವಿ ಕಾಯಿಲೆ ಇತ್ತು, ಅದು ಒಂದಿತ್ತು ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಅಲ್ಲೇ ತೋರಿಸಿದ್ವಿ. ಅಲ್ಲಿ ಹೋದ್ಮೇಲೆ ಅದು ಎಲ್ಲ ಎಂಡೋಸ್ಕೋಪ್ ಎಲ್ಲ ಮಾಡಿಸಿದ್ಮೇಲೆ, ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಗೊತ್ತಾಗಿದೆ ಆಪರೇಷನ್ ಮಾಡಿದ್ರೆ ತೊಂದರೆ ಆಗುತ್ತೆ, ಇಂಜೆಕ್ಷನ್ ಮಾಡಲೇಬೇಕು ಅಂತ. ಅಲ್ಲಿ ಕುತ್ಕೊಂಡಾಗ ಹಿಂಗೆ ನಾವು ಹೋಗಿದ್ರೆ ನಮ್ಮ ರಿಲೇಷನ್ ನಂಬರ್ ಕೊಡ್ತೀವಿ ಅಂದ್ಮೇಲೆ ನಂಬರ್ ಕೊಟ್ಟರು, ಕಾಂಟ್ಯಾಕ್ಟ್ ಮಾಡಿ ರಿಪೋರ್ಟ್ ಹಾಕಿದ್ವಿ ಇವರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಏನಿದ್ದಿಲ್ಲ ಮೇಡಮ್, ಟಿವಿ ಒಂದೇ. 10 ವರ್ಷದಿಂದ ನಾನೇ ಜಾಸ್ತಿ ಕರ್ಕೊಂಡು ಅಡ್ಡಾಡಿರೋದು. ಮೆಡಿಸಿನ್ ಬಿಡ್ಸನ್ನೇ ಸುಸ್ತು ಆಗ್ಬಿಡೋರು, ಮತ್ತೆ ಮೆಡಿಸಿನ್ ಕೊಡ್ಸನೆ ರಿಕವರಿ ಆಗೋರು. ಅದು ದಮ್ಮು ಎಳ್ಕೊಳೋದು ಕೊಡ್ತಿದ್ರಲ್ಲ, ಅವೇ ಎಳ್ಕೊಳೋದು, ಅದರಿಂದ ಏನೋ ಹಂಗಾಗೈತೆ ಅಂತ ಹೇಳ್ತಿದ್ರು ಮೇಡಮ್. ಅದೇ ಕ್ಯಾನ್ಸರ್ ತರ ಗುಳಿ ಸಣ್ಣ ಸಣ್ಣ ಇವಾಗ ಅಂತ ಹೇಳಿ. ಇಲ್ಲಿ ಅಣ್ಣ ನಾಳೆ ಹೋಗುತ್ತಲ್ಲ ಅಲ್ಲಿ ಅವ್ರು ಹೇಳ್ಮೇಲೆ ಹೋದ, ಅವ್ರೇನು ಹೇಳಿಲ್ಲ ಕ್ಯಾನ್ಸರ್ ಅಂತ. ನಮ್ಗೆ ತಂಬಾಕೊಂದು ಹಾಕಿಂತಿದ್ರು ಅಷ್ಟೇ. ಊಟ ಕಮ್ಮಿ ಮೇಡಮ್. ಈಗಲೇ ಒಂದೂವರೆ ತಿಂಗಳಾಯ್ತು ಮೇಡಮ್. ಅಂದ್ರೆ ಗಟ್ಟಿ ಫುಡ್ ಏನು ತಿನ್ನಕ್ ಬರಲ್ಲ. ರೊಟ್ಟಿ ಮುದ್ದಿ ಇಂಥವೆಲ್ಲ ಏನು ತಿನ್ನಕ್ ಬರಲ್ಲ. ಗಂಜಿ ದೋಸೆ ಇಡ್ಲಿ ಅಂತ ಅಷ್ಟೇ ಮೆತ್ತನ ಹೋಗು. ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅಂದ್ಮೇಲೆ ಹಿಂಗೆ ಹೇಳಿದ್ಮೇಲೆ ನಾವು ಇಲ್ಲೊಬ್ರು ಸೊಲ್ಯೂಷನ್ ಕೊಟ್ಟಲ್ಲ, ಹಂಗಾಗಿ ಪೇಷಂಟ್ಗೆ ಏನು ಹೇಳಿಲ್ಲ. ನಾವು ಒಟ್ಟು 80% ನಂಬಿಕೆ ಕೊಟ್ಟಿದ್ದಾರೆ ಅಂತ ನಂಬಿಕೆ ಐತಿ. ನೋಡೋಕೆ ದೇವ್ರು.